ಕಾಡಿನ ಹೃದಯದಲ್ಲಿ ಕತ್ತಲೆಯ ನೀರಿನೊಳಗೆ ನಿಶ್ಶಬ್ದವಾಗಿ ಅಡಗಿರುವ ಒಂದು ದೈತ್ಯವಿದೆ. ಅದುವೇ ಜಗತ್ತಿನ ಅತ್ಯಂತ ಭಾರವಾದ ಹಾವು ಆನಾಕೊಂಡಾ. ಆದರೆ ಈ ಆನಾಕೊಂಡಾ ಹಾವಿನ ಜೀವನ ಚಕ್ರ ಹೇಗಿರುತ್ತದೆ ಎಂದು ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಸ್ನೇಹಿತರೆ, ಬಹುತೇಕ ಎಲ್ಲಾ ಹಾವುಗಳು ಮೊಟ್ಟೆ ಇಡುತ್ತವೆ, ಆದರೆ ಆನಾಕೊಂಡಾ ಮಾತ್ರ ಮೊಟ್ಟೆ ಇಡುವುದಿಲ್ಲ. ಬದಲಿಗೆ ಇದು ನೇರವಾಗಿ ಮರಿಗಳಿಗೆ ಜನ್ಮ ನೀಡುತ್ತದೆ. ಮಳೆಗಾಲ ಬಂತು ಅಂದರೆ ಗಂಡು ಹೆಣ್ಣು ನೀರಿನ ಸಮೀಪ ಜೋಡಿಯಾಗುತ್ತದೆ. ನಂತರ ಹೆಣ್ಣು ಹಾವು ಗರ್ಭಿಣಿಯಾಗುತ್ತದೆ. ಸುಮಾರು 6 ತಿಂಗಳ ಕಾಲ ತನ್ನೊಳಗೆ ಮರಿಗಳನ್ನು ಬೆಳೆಸುತ್ತದೆ. 6 ತಿಂಗಳಲ್ಲಿ ಹೆಣ್ಣಿನ ದೇಹ ನಿಧಾನವಾಗಿ ಭಾರವಾಗುತ್ತದೆ. ಒಂದು ದಿನ ನೀರಿನೊಳಗೆ ಹೋಗಿ 20ರಿಂದ 40 ಮರಿಗಳಿಗೆ ಜನ್ಮ ನೀಡುತ್ತದೆ. ಆ ಚಿಕ್ಕ ಆನಾಕೊಂಡಗಳು ಹುಟ್ಟಿದ ಕ್ಷಣದಿಂದಲೇ ಸ್ವಾವಲಂಬಿಗಳು. ಯಾರೂ ಅವುಗಳನ್ನು ರಕ್ಷಿಸುವ ಅಗತ್ಯವಿರುವುದಿಲ್ಲ. ಬದುಕಬೇಕು ಅಂದರೆ ತಮ್ಮೊಳಗೆ ಬೇಟೆಯ ಕೌಶಲ್ಯವನ್ನ ತಕ್ಷಣ ಬೆಳೆಸಿಕೊಳ್ಳಬೇಕಾಗುತ್ತದೆ. ಮೊದಲ ತಿಂಗಳುಗಳಲ್ಲಿ ಅವುಗಳು ಚಿಕ್ಕ ಮೀನು, ಕಪ್ಪೆ, ಪಕ್ಷಿಗಳ ಮರಿಗಳನ್ನು ಬೇಟೆಯಾಡುತ್ತವೆ. ನೀರಿನಲ್ಲಿ ಅಡಗಿಕೊಂಡು ಸಿಡಿಲಿನಂತೆ ದಾಳಿ ಮಾಡುವುದು. ಈ ಕಲೆಯನ್ನು ಅವುಗಳ ತಾಯಿ ಕಲಿಸಿಕೊಡುವುದಿಲ್ಲ. ಬದಲಿಗೆ ಹೋರಾಟವೇ ಇವುಗಳ ಶಿಕ್ಷಣ. ಆದರೆ ಈ ಹಂತದಲ್ಲಿ ಅವುಗಳಲ್ಲಿ ಕೆಲವೊಂದು ತುಂಬಾ ಬಲಹೀನವಾಗಿದ್ದು ಬಲಿಷ್ಠ ಹಕ್ಕಿಗಳು, ದೊಡ್ಡ ಮೀನುಗಳು ಮತ್ತು ಮೊಸಳೆಗಳಿಗೆ ಬಲಿಯಾಗುತ್ತವೆ. ವರ್ಷಗಳು ಕಳೆದಂತೆ ಬದುಕುಳಿದ ಆನಾಕೊಂಡಾ ಮರಿಗಳ ದೇಹ ಬಲಿಷ್ಠವಾಗುತ್ತದೆ. 5ರಿಂದ 7 ಮೀಟರ್ ಉದ್ದ, 200 ಕಿಲೋ ತೂಕ ಹೊಂದುತ್ತಾ ನೀರಿನ ನಿಜವಾದ ದೈತ್ಯನಾಗಿ ಬೆಳೆದುಕೊಳ್ಳುತ್ತದೆ. ಇದೀಗ ಅವುಗಳ ದೊಡ್ಡ ಬೇಟೆ ಅಂದರೆ ಜಿಂಕೆ, ಮೊಸಳೆ, ಕಾಡು ಹಂದಿ ನೀರಿನ ಸಮೀಪ ಬಂದರೆ ಅವುಗಳಿಗೆ ಇವುಗಳಿಂದ ತಪ್ಪಿಸಿಕೊಳ್ಳುವ ಬೇರೆ ದಾರಿಯೇ ಇರುವುದಿಲ್ಲ. ಆನಾಕೊಂಡಾ ಬಲಿಷ್ಠವಾದ ಸ್ನಾಯುಗಳಿಂದ ಬಲಿಯನ್ನು ಬಿಗಿಯಾಗಿ ಸುತ್ತಿಕೊಂಡು ಉಸಿರುಗಟ್ಟಿಸುತ್ತದೆ. ನಂತರ ನಿಧಾನವಾಗಿ ನುಂಗುತ್ತದೆ. ಒಂದೇ ಊಟ ತಿಂಗಳುಗಳ ಕಾಲ ಸಾಕಾಗುತ್ತದೆ. ವಯಸ್ಕ ಆನಾಕೊಂಡಗಳು ಜಗತ್ತಿನ ಶ್ರೇಷ್ಠ ಬೇಟೆಗಾರರು. ಅವುಗಳಿಗೆ ಸಹಜ ಶತ್ರುಗಳೇ ಇಲ್ಲ. ಪ್ರತಿ ವರ್ಷ ಮಳೆಗಾಲದಲ್ಲಿ ಹೊಸ ತಲೆಮಾರಿನ ಹುಟ್ಟಿಗೆ ಸಿದ್ಧತೆಗೊಳ್ಳುತ್ತವೆ. ಆನಾಕೊಂಡಾ ಕಾಡಿನಲ್ಲಿ ಸಾಮಾನ್ಯವಾಗಿ 10ರಿಂದ 15 ವರ್ಷಗಳವರೆಗೆ ಬದುಕುತ್ತವೆ. ಆದರೆ ಸುರಕ್ಷಿತ ಪರಿಸರದಲ್ಲಿ, ಉದಾಹರಣೆಗೆ ಮೃಗಾಲಯಗಳಲ್ಲಿ, ಅವು 20 ವರ್ಷಗಳಿಗಿಂತಲೂ ಹೆಚ್ಚು ಜೀವಿಸಬಹುದು. ಹಸಿರು ಆನಾಕೊಂಡಾ ಇತರ ಪ್ರಭೇದಗಳಿಗಿಂತ ಹೆಚ್ಚು ದೀರ್ಘಕಾಲ ಬದುಕುವ ಹಾವು. ಹೀಗೆ ಈ ದೈತ್ಯ ಹಾವಿನ ಜೀವನ ಚಕ್ರ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯುತ್ತದೆ. ಸ್ನೇಹಿತರೆ, ನೀರಿನೊಳಗೆ ಅಡಗಿರುವ ಈ ಹಸಿರು ದೈತ್ಯದ ಜೀವನ ಚಕ್ರ ಪ್ರಕೃತಿಯ ಒಂದು ಅದ್ಭುತ ಕಥೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ಈ ರೀತಿಯ ಇನ್ನಷ್ಟು ನೈಸರ್ಗಿಕ ರಹಸ್ಯಗಳಿಗಾಗಿ ನಮ್ಮನ್ನ ಫಾಲೋ ಮಾಡಿ.